ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಸ್ವಾದಿಷ್ಟವಾದ ಒಂದು ಆಹಾರವನ್ನು ಹೇಗೆ ಮಾಡುವುದು ಎಂದು ತೋರಿಸುತ್ತಾ ಇದ್ದೇನೆ. ಇದು ಹಲಸಿನ ಹಣ್ಣಿನ ಗಟ್ಟಿ ಎಂದು ಹೇಳುತ್ತಾರೆ. ಇದು ಮಾಡಲು ತುಂಬ ಸುಲಭವಾಗಿರುತ್ತದೆ ಮತ್ತು ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತದೆ. ಒಂದು ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣಿನ ಸೊಲೆಯನ್ನು ಹಾಕಿಕೊಳ್ಳಿ. ಹಲಸಿನ ಬೀಜವನ್ನು ಸಪ್ರೇಟ್ ಮಾಡಿ ಅದರ ಬಿಳಿ ಭಾಗವನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡಿರುವಂತಹ ಹಲಸಿನ ಸೊಲೆಯನ್ನು ಹಾಕಿಕೊಂಡು ಫೈನ್ ಪೇಸ್ಟ್ ಥರ ರೆಡಿ ಮಾಡಿಕೊಳ್ಳಬೇಕು. ನಂತರ ಎರಡನೇ ಬ್ಯಾಚಲ್ಲಿ ಕೂಡ ಅದೇ ರೀತಿಯಲ್ಲಿ ಗ್ರೈಂಡ್ ಮಾಡುವಾಗ ನಾವು ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿ, ಕರಿಮೆಣಸು ಹಾಕಿಕೊಳ್ಳಬೇಕು. ಈ ಹಲಸಿನ ಹಣ್ಣಿನ ಗಟ್ಟಿ ಮಾಡುವಾಗ ಏಲಕ್ಕಿ ಮತ್ತು ಕರಿಮೆಣಸಿನ ಫ್ಲೇವರ್ ತುಂಬ ರುಚಿಯಾಗಿರುತ್ತದೆ ಮತ್ತು ತುಂಬ ಸ್ವಾದಿಷ್ಟವಾದ ಪರಿಮಳವನ್ನು ಈ ಆಹಾರಕ್ಕೆ ಕೊಡುತ್ತದೆ. ಈಗ 1 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಿಕೊಳ್ಳಬೇಕು. ನಾನು ಇಲ್ಲಿ 1 kg ಬೆಳ್ತಕ್ಕಿಯನ್ನು ತೆಗೆದು ಮಾಡುವಂತಹ ಹಲಸಿನ ಹಣ್ಣಿನ ಗಟ್ಟಿಯನ್ನು ತೋರಿಸ್ತಾ ಇದ್ದೇನೆ. ಅದಕ್ಕೆ ಅನುಗುಣವಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತೆಗೆದುಕೊಂಡಿದ್ದೇನೆ. kg ಅಕ್ಕಿಗೆ ನೀವು 1 ಬಟ್ಟಲಿನಷ್ಟು ಹಲಸಿನ ಹಣ್ಣನ್ನು ಹಾಕಿಕೊಳ್ಳಬಹುದು. ಸಿಹಿಯಾದ ಹಲಸಿನ ಹಣ್ಣಾದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿಕೊಳ್ಳಿ. ಈಗ ಅದೇ ಮಿಕ್ಸಿ ಜಾರಿಗೆ ಬೆಳ್ತಕ್ಕಿಯನ್ನು ಕೂಡ ನೆನೆಸಿಟ್ಟುಕೊಂಡಿರುವಂತಹ ಬೆಳ್ತಕ್ಕಿಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿ. ಈ ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ನಾವು ತುಂಬ ನೀರು ಸೇರಿಸಬಾರದು. ಈಗ ಅಕ್ಕಿ ಗ್ರೈಂಡ್ ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಮತ್ತು ಇದನ್ನು 2 ಬ್ಯಾಚ್ಗಳಾಗಿ ಮಾಡಿ ಗ್ರೈಂಡ್ ಮಾಡಿಕೊಂಡು ಎಲ್ಲವನ್ನು ಒಂದೇ ಪಾತ್ರೆಗೆ ಹಾಕಿಕೊಂಡು ಈಗ ಸ್ಲೈಸ್ ಮಾಡಿ ಇಟ್ಟುಕೊಂಡಿರುವಂತಹ ತೆಂಗಿನಕಾಯಿಯನ್ನು ಕೂಡ ಸೇರಿಸಿಕೊಂಡು ಒಳ್ಳೆಯದಾಗಿ ಮಿಕ್ಸ್ ಮಾಡಬೇಕು. ಈ ಹಂತದಲ್ಲಿ ನಾವು ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಹಾಕಿಕೊಳ್ಳಬಹುದು. ಹಲಸಿನ ಹಣ್ಣಿನ ಗಟ್ಟಿ ಮಾಡುವಾಗ ನಾವು ತೆಂಗಿನಕಾಯಿಯನ್ನು ಸ್ಲೈಸ್ ಮಾಡಿ ಹಾಕುವುದರಿಂದ ಇದರ ರುಚಿ ತುಂಬಾ ಚೆನ್ನಾಗಿರುತ್ತದೆ. ಈಗ ಒಂದು ಸಾಗುವಾನಿ ಎಲೆ ತೆಗೆದುಕೊಂಡು ಚೆನ್ನಾಗಿ ತೊಳೆದಿಟ್ಟುಕೊಂಡು ಅದನ್ನು 2 ಸೌಟು ಹಿಟ್ಟು ಹಾಕಿ ಮಡಚಿಕೊಳ್ಳಬೇಕು. ಈ ಎಲೆಗೆ ನಾವು ತುಂಬ ಹಿಟ್ಟು ಹಾಕಿಕೊಳ್ಳಬಾರದು. 2 ಸೌಟು ಹಿಟ್ಟು ಹಾಕಿಕೊಂಡರೆ ಸಾಕು. ಎಲೆಯ ಮಧ್ಯಭಾಗಕ್ಕೆ ಹಿಟ್ಟು ಹಾಕಿಕೊಂಡು ಎಲೆಯ ಆ ಬದಿ ಮತ್ತು ಈ ಬದಿಯನ್ನು ಫೋಲ್ಡ್ ಮಾಡಿ ನಂತರ ಮೇಲಿಂದ ಮತ್ತು ಕೆಳಗಿಂದ ಫೋಲ್ಡ್ ಮಾಡಿ ಇಡಬೇಕು. ನಾವು ಹಬೆಯಲ್ಲಿ ಬೇಯಿಸಿಕೊಳ್ಳಬೇಕು. ನೀರು ಹಾಕಿ ಮೊದಲೇ ನೀರನ್ನು ಕುದಿಸಿಕೊಳ್ಳಬೇಕು ಪಾತ್ರೆಗೆ. ಆಗ ಹಿಟ್ಟು ಎಲೆಯಿಂದ ಕೆಳಗೆ ಬೀಳುವುದಿಲ್ಲ ಮತ್ತು ಒಂದು 40 ನಿಮಿಷಗಳ ಕಾಲವಾದರೂ ಈ ಹಿಟ್ಟನ್ನು ನಾವು ಬೇಯಿಸಿಕೊಳ್ಳಬೇಕು. ಆಗ ತುಂಬ ರುಚಿಯಾದ ಮತ್ತು ಆರೋಗ್ಯಯುತವಾದ ಹಲಸಿನ ಹಣ್ಣಿನ ಗಟ್ಟಿ ಸವಿಯಲು ಸಿದ್ಧವಾಗಿರುತ್ತದೆ. ಇದು ತುಂಬ ರುಚಿಯಾಗಿರುತ್ತದೆ ಮತ್ತು ಹಲಸಿನ ಹಣ್ಣು ಸೀಸನಲ್ಲಿ ಮಾತ್ರ ಸಿಗುವುದರಿಂದ ಒಮ್ಮೆಯಾದರೂ ಟ್ರೈ ಮಾಡಿ ನೋಡಿ. ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೂ ತುಂಬ ರುಚಿಯಾದ ಒಂದು ಸ್ವಾದಿಷ್ಟವಾದ ಒಂದು ಹಲಸಿನ ಹಣ್ಣಿನ ಗಟ್ಟಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾವು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಕಾವಲಿಗೆ ತುಪ್ಪ ಹಾಕಿ ಅದರಲ್ಲಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ತಿಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತದೆ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇಂತಹ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.